ಅಲ್ಲಕ್ಕ ನವೀನ ಅಷ್ಟೊತ್ತು ಗಂಟೆ ಏನು ಮಾಡ್ತಿದ್ದೆ ನೀನು? ಬರ್ದಾನೆಯ ಈಗ ಬಂದಾನೆ. ಮಧ್ಯಾಹ್ನದಲ್ಲೇ ಬರ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನದಲ್ಲೇ ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಮಡಿಕೊಂಡಿವಿ. ಸಂಜೆಲಿ ಬಂದಾನೆ ಒಂದು 4 ಗಂಟೆಲಿ ಎಲ್ಲ ಹಾರೋದ್ಮೇಲೆ. ಕೆಲ್ಸಕ್ಕೆ ಹೋಗಿದ್ನಲ್ಲ ಹಂಗೆ ಬಂದಿದ್ದು. ಅವರು ಇನ್ನೊಂದು ಸ್ವಲ್ಪ ಅದೇ ಇದು ತಗೊಂಡೋಗಿ ಅಲ್ಲಿಗೆ ಬಿಟ್ಬಿಟ್ಟು ಖಾರ ಅಂದ್ರಲ್ಲ ಅಲ್ಲೇ ಬಿಟ್ಬಿಟ್ಟು ಬಸ್ಸಲ್ಲೆಲ್ಲ ಬರೋ ಗಂಟೆ ಲೇಟ್ ಆಗೋಯ್ತು ಕಂತಕೋ. ನಾವೇ ಜಲ್ದಿ ಬರೋದೇ ಅನ್ಕೊಂಡು ಹೊರಟೆ, ಆದ್ರೂ ಇಷ್ಟೊತ್ತಾಗೋಯ್ತು. ನವೀನ ಇದು ಏನಿಷ್ಟು ಸ್ವರ್ಗೋಗ್ಬಿಟ್ಟಿದ್ಯಲ್ಲ ನೀನು? ಗೊತ್ತಾಯ್ತಾ? ಹೇಳ್ತಿಲ್ಲ ಅಂದ್ರೆ ಹೆಂಗೆ ಅಂತವ? ಓ ಇದ್ದಾಗ ಸಂಜೆ ಗಂಟೆ ಹೋಳಿಕತ್ತಿರ್ತಿದಿ ಹಂಗೆ ಹಿಂಗೆ ಏನು ಮಾಡಿ ಏನು ಮಟ್ಟಿಯ ನೀನು? ಏನು ದಬ್ಬಕ್ಕಿ ಏನು ಮಾಡಿ ಮನೇಲಿ ಇರ್ತಿದ್ದಿ ಸಂಜೆ ಗಂಟೆ ಅಂತವ? ಓಹ್ ನೋಡಿ ಹೆಂಗಾಗಿದ್ದಾನು. ಇನ್ನೊಂದು ಸ್ವಲ್ಪ ಬಿಟ್ರೆ ಅಸ್ತಿ ಪಂಚರಾಗೋಯ್ತಿದಿ. ಮೂಳೆ ಎಲ್ಲ ಬಿಟ್ಕೊಂಡು ಗ್ವಾಲ ಸಾಬಿ ಹಾಕಿಲ್ವಾ? ಹಂಗಾಯ್ತಿದ್ದಿ ಗ್ಯಾರಂಟಿನೇ. ಅಲ್ಲ ನಿಮ್ಮವ್ವ ಅಷ್ಟು ಎಗ್ರಾಡ್ತದಲ್ಲ, ಹೊಚ್ಕಟಾಗೆ ಮಗನಿಗೆ ಹಿಟ್ಟು ಸೊಪ್ಪು ಮಾಡ್ಕೊಡ್ಬೇಕು ಮುಟ್ಬೇಕು ಅನ್ನೋ ಜ್ಞಾನ ಇಲ್ವಾ? ಮಾತಾಡ್ತದೆ ಬಾಯಿಗೆ ಬಂದಂಗೆ ಮಾತಾ. ಜಗಳಕ್ಕೇನು ಕಡಿಮೆ ಇಲ್ಲ. ಏನು ಏನಾರು ಬೊಯ್ಯೋದು ಮಾಡೋದು, ಅಪ್ಪನ ಮನೆ ಎತ್ತಾಡೋದು, ನಮ್ಮ ಅಪ್ಪನ ಮನೆ ಅನ್ನೋದಕ್ಕೆಲ್ಲವ ಇದಿಲ್ಲ. ಮಗನಿಗೆ ಹಿಟ್ಟು ಸೊಪ್ಪು ಮಾಡೋಕ್ಕಾಕಿಲ್ಲ. ಅಲ್ಲ ನಿಮ್ಮ ತಂಗಿಗೆ ಬಾಣ್ತನ ಮಾಡ್ತದಲ್ಲ, ಹಂಗೆ ನೀರ್ಗೋಸಿ ಅಡುಗೆ ಮಾಡ್ಬಿಟ್ರಿ ಏನಾದದು? ನೋಡು ಹೇಳ್ತಿದ್ಯಲ್ಲ ನೀನು, ನಮ್ಮವರು ನಮ್ಮವ್ವ ನಮಗೆ ಹಂಗೆ ಹಿಂಗೆ ಅಂತವ. ಗೊತ್ತಾಯ್ತಾ ಹೆಂಗೆ ಏನು ಅಂತವ? ಯಾರು ಮಾಡ್ತಾರೆ ಅವರೇ ಕಣ್ಣವಿನ ಮಾಡೋದು. ಮಾಡ್ದಾರವ್ರು ಯಾವತ್ತೂ ನೀನು ಏನೇ ತಲೆ ಮೇಲೆ ಕೂರಿಸ್ಕೊಂಡ್ರು ಏನೇ ಮಾಡಿದ್ರು ನೀನು ಜಮ್ಮಯ್ಯ ಅಂತ ಜಪ್ಪಯ್ಯ ಅಂದ್ರೆ ಅವ್ರು ಮಾಡೋಕ್ಕಿಲ್ಲ. ಅರ್ಥ ಆಯ್ತಾ? ನೋಡು ಕಷ್ಟ ಸುಖಕ್ಕೆ ನಾನೇ ಆಗಬೇಕು ನಿನಗೆ. ನೋಡಿ ಎಲ್ಲವ ಹೆಂಗೆ ಸ್ವರ್ಗೋಗಿದ್ದೀನಿ ನೀನು. ನನಗೆ ಹೊಟ್ಟೆ ಉಳ್ತಾ ಕೂತದಲ್ಲ, ಹಂಗೆ ಇನ್ನೊಂದಷ್ಟು ದಿವಸ ಉಳ್ಕೊಬಿಟ್ಟಿದ್ರೆ ಬಿಡು. ಗ್ವಾಲ ಸಾಬಿನೇ ನೀನು ಗುಡ್ತಿಡಿಯಕ್ಕೆ ಹೋಯ್ತಿತ್ತಿಲ್ಲ, ಏನು ಹೋಯ್ತಿತ್ತಿಲ್ಲ. ಸಣ್ಣ ಕೂತವನೆ ಸಣ್ಣ ಆಯ್ತವ. ಏನು ಹುಣ್ಣಾಕಿತ್ತಿಲ್ವ ತಿನ್ನಕ್ಕಿತ್ತಿಲ್ವ? ಹೊಚ್ಕಟ್ಟಾಗೆ ಹೋಟ್ಲಲ್ಲೇ ತಿನ್ನುವೆ, ಯಾರು ಬೇಡ ಅಂತಿದ್ರು. ಹೊಟ್ಟೆ ತುಂಬ ಉಣ್ಬೇಕು ತಾನೆ. ಏನು ಕೆಲಸ ಅನ್ಕೊಂಡು ನಿಂತಿದ್ಯೇನೋ ಸಂದೆ ಗಂಟವ? ಅದಕ್ಕೆ ಹೆಂಗೆ ಆಗಿದ್ದಕ್ಕಂತಾಕೋ. ನಾನಿಲ್ಲ ಅಂದರೆ ಮನೆಗೆ ಸೇರಕ್ಕಿಲ್ಲ ನೀನಂತೀವಿ. ಸಂದೆ ಗಂಟ ಕೆಲಸ ಏನು ಸಂಪಾದನೆ ಮಾಡ್ಬಿಟ್ಟು ಕಡ್ದು ಕಟ್ಟಿ ಹಾಕ್ಬಿಟ್ಟವನೆ. ಕೆಲಸ ಎಷ್ಟೊತ್ತು ಮಾಡ್ಬೇಕು ಅಷ್ಟೊತ್ತು ಮಾಡಬೇಕು. ನೀನು ಆರಾಮಾಗಿ ಮನಿಕಬೇಕು. ಅಲ್ಲ ಜರಸಳಿ ಬಂದು ಮನಿಕೊಂಡ್ರೆ ಯಾರು ನೋಡೋರಿದ್ದರು? ಸಂಜೆ ಗಂಟೆ ಕೆಲಸ ಅಂತಿದೆಯಲ್ಲ, ಈಗ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡ್ಕೋ. ಆಮೇಲೆ ಒಟ್ಟಿಗೆ ಬಾ ನೀನು. ಏನು ನೀನು ಹುಷಾರಿಲ್ಲದೆ ಮನಿಕೊಂಡ್ರೆ ಅಜ್ಜ ತಗೋಗ ಆಸ್ಪತ್ರೆಗೆ ಸುರಿಯಕ್ಕ? ಇರೋ ಹೊತ್ತಲ್ಲಿ ಆರೋಗ್ಯ ಹೆಚ್ಚುಕಟ್ಟಾಗಿ ನೋಡ್ಕೋಬೇಕು. ಹೆಂಗೆ ಹಾಕೋತಾನೆ ಸಣ್ಣಕ್ಕೆ? ಏನು ಹುಣ್ದಾನೆ ತಿಂದಾನೆ? ಹಂಗೇರು ಇಲ್ಲ ಕತೆ, ಏನು ಸ್ವರ್ಗೋಗಿಲ್ಲ. ಹೋಟ್ಲೂಟ ತಿಂತಿದ್ನಲ್ಲ ಅದಕ್ಕೆ ಹೊಟ್ಟೆ ತುಂಬನೇ ತಿಂತಿದೆ. ಅರೆ ಏನೋ ಕಣಯ್ಯ ಹಿಂಗೆ ಆಗೋಯ್ತು ಬಿಡು. ಹೋಟ್ಲೂಟ ಅಲ್ವಾ ಅಡ್ಜಸ್ಟ್ ಆಯ್ಕಿಲ್ವಲ್ಲ, ನಿನಗೆ ಗೊತ್ತಲ್ಲ ಹೋಟ್ಲೂಟ ಅಡ್ಜಸ್ಟ್ ಆಯ್ಕಿಲ್ಲ ಅಂತ. ನೀನು ಕರೆದ್ರೆ ನಾನು ಬರೋಕ್ಕಿಲ್ಲ ಅಂತ ಆಟ ಮಾಡ್ಕೊ ಕೂತಿದ್ದು ನೀನು. ನಾನೇನೇನು ಮಾಡೋಕ್ಕದು? ಇಲ್ಲ ಅವ್ನ ಜೊತೆ ಕೊಡ್ತಾಡನೋ ಇಲ್ಲ ನಿನ್ನ ಜೊತೆ ಕೊಡ್ತಾಡನೋ, ಇಬ್ಬರು ಸೋಲಕ್ಕಿಲ್ಲ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ನೀವಿಬ್ರು ಜೊತೆ ಕಿತ್ಕೊಂಡು ಜಗಳಾಡ್ಕೊಂಡು ನಿಂತ್ಕೊಳಕ್ಕಂತ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ನಮ್ಮ ಮನೆ ಬರ ಬಂದಂಗೆ ನೀಸ್ಬೇಕು ಅಷ್ಟೇ. ಏನೋ ಹೂವು ನೋಡಿದ್ರೆ ಹಂಗೆ, ನೀನು ನೋಡ್ರಿ ಹಿಂಗೆ ಎತ್ತಾಗಂತ ಹೊಡೆದಾಡನೆ ನಾನು. ಆಯ್ಕಿಲ್ಲ ನಿನ್ನ ಜೊತೆ ಹೊಡೆದಾಡೋಕ್ಕೆ. ಇಬ್ಬರು ಜೊತೆ ಹೊಡೆದಾಡ್ತಾ ನಿಂತ್ಕೊಬಿಟ್ರೆ ಅಷ್ಟೇ. ಅದಕ್ಕೆ ಸುಮ್ಮನೆ ಏನಾರು ಮಾಡ್ಕೊಳ್ಳಿ. ನೀನು ಬಂದಾಗ ಬಾ, ಅವ್ವ ಮಾಡ್ಕೊಟ್ಟಾಗ ಮಾಡ್ಕೊಡ್ಲಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಅಷ್ಟೇ. ಇನ್ನೇನು ಎಲ್ಲ ಎಲ್ಲೋದ್ರು? ಕುಳ್ಳಣ್ಣ ಹಾಲು ಕರಿತದೆ. ಅಪ್ಪ ಎಲ್ಲ ಅಂಗಡಿದಕ್ಕೇನೋ ಹೋಗಿದ್ದದೇನೋ. ಅವನು ಕುಳ್ಳಣ್ಣನಿಗೆ ಬೋಸಿ ಎಲ್ಲ ಕೊಟ್ಟು ಬರ್ತೀನಿ ಅಂತಲ್ಲ ಹಾಲು ಕರೆಯೋಕ್ಕೆ. ಏನು ಇವರೆಲ್ಲವ ಅದಕ್ಕೆ ಅವರೆಲ್ಲವ ಅಮ್ಮ ಎಲ್ಲ ಗಿರ್ಜಾತ್ತೆ ಬಂದವ್ರೆ. ತಾಳು ಕರಿತೀನಿ. ಇಲ್ಲೇ ಇದ್ರು ಬತ್ತಿದೆಯಲ್ಲ ಮಾತಾಡ್ಸೋದ ಅಂತವ. ನೀನು ಬರ್ನೇ ಇಲ್ವಲ್ಲ ತಾಳು ಮಗಿ ನೋಡ್ಕೊಬತ್ತೀನಿ ಅಂತ ಅದಕ್ಕೆ ಅವರೆಲ್ಲ ಹೋದ್ರು. ನಾನು ನೀನು ಬನ್ಗಿನ್ಬಿಟ್ಟು ಏನೋ ಅಂದ್ಬಿಟ್ಟು ಹಂಗೆ ಇಲ್ಲೇ ಕೂತ್ಕೊಂಡಿದ್ದೆ. ನೀನು ನೋಡ್ರಿ ಇಷ್ಟೊತ್ತು ಮಾಡ್ಕೊಂಡು ಬಂದಿದ್ದಿ ಎಲ್ಲ ಇಟ್ಟು ಪಟ್ಟೆಲ್ಲ ಹಾರೋದ್ಮೇಲೆ. ನವೀನ ನಮ್ಮ ಅಣ್ಣನ ಐಕ್ಳು ಚೆನ್ನಾಗವೆ ಅಲ್ವಾ? ಉಂಕಲ್ ಬರತಿ ಚೆನ್ನಾಗವೆ, ಭಾರಿ ಚೆನ್ನಾಗವೆ. ಒಂದೇ ಥರ ಅವಲ್ಲ. ಹೇಳಲೇ ಇಲ್ಲ ನೀನು? ಅಲ್ಲ ಗೊತ್ತಾಯ್ಕಿಲ್ವ ಮುದ್ದಯ್ಯ ಅವಳಿ ಜೋಡಿ ಮಕ್ಕಳು ಅಂದ್ಬಿಟ್ಟು? ಗೊತ್ತಾಯ್ತದೆ. ನನಗೂ ಹೇಳೇ ಇಲ್ಲ ಯಾರುವೇ. ಆದರೆ ಏನು ಅಂತ ನನಗೂ ಗೊತ್ತಿಲ್ಲ. ಈಗಲೇ ಗೊತ್ತಾಗಿದ್ದು ಯಾರು ಏನೂ ಹೇಳಿಲ್ಲ. ನಮ್ಮಮ್ಮ ಕೇಳಿದ್ರೆ ಕಿವಡಮ್ಮ ಆಮೇಲೆ ಹೇಳೋದನ್ಕ ಸುಮ್ಮನಾದು ಅಂತ ಅಂತದೆ. ಅದು ಏನೋಪ್ಪ ನನಗಂತೂ ಗೊತ್ತಿಲ್ಲ. ಏನೋ ಗೊತ್ತಿತ್ತಿಲ್ವೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ಏನೂ ಮಾಡಲಿಲ್ಲ. ನಮ್ಮ ಮಾಲತ್ಗೆಗೂ ಗೊತ್ತೇ ಇಲ್ಲ. ನಮ್ಮ ಮಾಲತ್ಗೆಗಾರು ಗೊತ್ತಿದ್ದಿದ್ರೆ ಹೇಳ್ಬಿಡೋದು ನನಗೆ ಗ್ಯಾರಂಟಿಯ. ಮಾಲತ್ಗೆಗೂ ಗೊತ್ತಿಲ್ಲ ಆಗ್ತದೆ. ಏನು ಅಣ್ಣ ತಾನೇ ಕರ್ಕೊಯ್ತಿದ್ದು ಸ್ಕ್ಯಾನಿಂಗ್ ಎಲ್ಲ ಮಾಡ್ಸೋಕ್ಕೆ. ಅಣ್ಣ ಕೇಳಿಸ್ಕೊಂಡಿದ್ದಾನೋ ಇಲ್ವೋ ಅದು ಗೊತ್ತಿಲ್ಲ. ಇನ್ನೇನವಿನ ಸಮಾಚಾರ? ಏನು ಹಾಕೊಡನೆ ಇಟ್ಟುಣ್ಣು ಹಂಗೆ ಮಡಿಕ ಕೂತಿದ್ದೀಯಲ್ಲ? ಬಾ ನೀನು ಊಟ ಮಾಡು. ಬೇಡಕ್ಕ ನವೀನ, ನೀನು ಬತ್ತಿದಿ ಅಂತ ಕಾದು ಸಾಕಾಯ್ತು. ಹೊಟ್ಟೆ ಸಿ ತಡೆಯಕ್ಕಾಗಲಿಲ್ಲ. ಈಗ ಸ್ವಲ್ಪ ಹೊತ್ತಲ್ಲಿ ಉಂಡೆ. ಬೇಡ ನೀಡುಣ್ಣು. ಏನಾದ್ರು ಬೇಕಾರೆ ಹಾಕಿಸ್ಕೊಂಡು ಹಚ್ಕೋಬೇಡಕತ್ತೆ. ಅದೇ ಕನ್ನವಿನ ಅದೇ 12 ದುಡ್ಡಿದ್ದದ ನಿಂತವೀಗ. ಒಂದು 2-3 ಸಾವಿರ ಇದ್ದದ ಹೇಳು. ಅದಕ್ಕೆ ಬರತಿ? ಅದೇ ನಮ್ಮ ಮಾಲತ್ಗೆಗೆ ಆರೆಕ ಸಾಮಾನು ತಂದು ಕೊಡ್ಬೇಕಾಯ್ತು. ಹೆಂಗೆ ಬರೀ ಕೈಲಿ ಹೋಗೋದು? ಅದಕ್ಕೆ ದುಡ್ಡು ಕಸಿದ್ರೆ ಆರೆಕ ಸಾಮಾನಾರು ತಗೊಟ್ಬಿಡ್ಬೋದಾಗಿತ್ತು. ನಮ್ಮ ಕಡೆಯಿಂದವ ಏನಾರು ಹಾಕೋದು. ಇನ್ನೂ ಸಂಬಳ ಆಗಿಲ್ಲ ಬಾ. ಮುಂದಿನ ತಿಂಗಳು 1ನೇ ತಾರೀಕು ಮೇಲೆ ಸಂಬಳ ಆಯ್ತದೆ. ಆಮೇಲೆ ಬೇಕಾದ್ರೆ ತಗೊಬಂದು ಕೊಡೋಕ್ಕಾಯ್ತದೆ. ಈಗೆಲ್ಲಿದ್ದದು ದುಡ್ಡು ಅಂತ ದುಡ್ಡೇ ಇಲ್ಲ ಈಗ. ಅದೇ ಓಸಿ ಪಸಿ ಇರ್ತಿತ್ತು, ಅದನ್ನ ನಿಂಗೆ ಬೀತಿಲ್ವಲ್ಲ. ಹೋಟ್ಲು ಗಿಟ್ಲು ಅದು ಇದಕ್ಕೆ ಅಂತ ಖರ್ಚು ಮಾಡ್ಕೊಬಿಟ್ಟೆ. ಕೂಟ್ರಿಗೆ ಪೆಟ್ರೋಲು ಅದು ಇದು ಸಣ್ಣ ಪುಟ್ಟ ಖರ್ಚೆಲ್ಲ ಇರ್ತದಲ್ಲ. ಕಾಸಿಲ್ಲ ಬರತ್ತೆ. ಎಷ್ಟು ಒಂದು 500 ಸಾವಿರ ಆಗಿರೋ ನೋಡ್ಬೋದಾಗಿತ್ತು. 2-3 ಸಾವಿರ ಅಂತಿದೆಯಲ್ಲ. ಸಂಬಳ ಆಯ್ತದೆ ಬಾ. ಸಂಬಳ ಆದಮೇಲೆ ತಂದು ಕೊಡೋಕ್ಕಾಯ್ತದೆ.
ಇನ್ನೊಂದು ಸ್ವಲ್ಪ ಬರೋದ ನಾನು ಅಮ್ಮಗೆ ಬರೋದು ಬಂದಿವಲ್ಲ ಕೊಟ್ಬಿಡೋದ ಅಂತ ಅನ್ಕೊಂಡಿದ್ದೆ ಸರಿ ಕತ್ಬಿಡು ಸಂಬಳ ಆದಮೇಲೆ ಇನ್ನೊಂದು ಸ್ವಲ್ಪ ಬಂದ್ಬಿಟ್ಟು ಕೊಟ್ಬಿಟ್ಟು ಹೊಂಟೋಗೋದೇನು ಉಳ್ಕೊಳ್ಳೋದೇನು ಬೇಡ. ಇನ್ನೇನು ನವೀನ ಸಮಾಚಾರ? ನಿಮ್ಮವ್ವ ನಿನ್ನ ತಂಗಿಯೆಲ್ಲ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ? ನಂದಿನಿ ಈಗ ಫೋನೇ ಮಾಡಿಲ್ಲ ಇತ್ತೀಚೆಗೆ. ನಿನ್ನೆ ಮಾಡಿದ್ಲು, ಮೊನ್ನೆ ಮಾಡಿದ್ಲು, ನಿನ್ನೆ ಇಲ್ಲ ಮೊನ್ನೆ ಮಾಡಿದ್ಲು. ಇನ್ನು ಇವತ್ತು ಫೋನು ಮಾಡಿಲ್ಲ, ನಿನ್ನೆನೂ ಮಾಡಿಲ್ಲ. ನಮ್ಮ ಏರಿಯಾಗೆ ಒಂದು 4 ದಿವಸದಿಂದ ಕರೆಂಟ್ ಇಲ್ಲ ಕಂತಕೋ. ಅಲ್ಲಿ ಕಂಬ ಬಿದ್ದೋಗದೆ, ಅದು ಇನ್ನೂ ರೆಡಿ ಮಾಡೇ ಇಲ್ಲ. ಏನೋ ಕರೆಂಟ್ ಇಲ್ವಲ್ಲ, ಅದಕ್ಕೆ ಚಾರ್ಜ್ ಹಾಕೊಂಡಿಲ್ಲ. ಓ ಕರೆಂಟ್ ಇಲ್ವಾ? ನಾನುವೇ ನಂದಿನಿ ಮಾಡೋಕ್ಕೇನು ಹೋಗ್ಲಿಲ್ಲ, ಅವಳೇ ಮಾಡ್ತಿದ್ದಲ್ಲ, ಮಾಡಳೇನೋ ಅನ್ಕೊ ಸುಮ್ಮನೆ ಅದೇ. ಸರಿ ಬಿಡು, ಹಂಗಾರೆ ಕೊಡಿರಿ ನಿನ್ನ ಫೋನ, ಪೂರ್ತಿ ಚಾರ್ಜ್ ಮಾಡ್ಕೊತೀನಿ. ನಾನು ಅದಕ್ಕೆ ಫೋನ್ ಚಾರ್ಜ್ ಹಾಕೊಬಿಡ್ತೀನಿ ತಾಳು. ಅಲ್ಲ ನಾನು ಬೇರೆ ಅಲ್ಲೇ ಹೋದ್ಮೇಲೆ ಚಾರ್ಜ್ ಹಾಕೋದು ಅಂದ್ಬಿಟ್ಟು ಜಲ್ದಿ ಬಿಸಾಕಿದ್ದಾನ ಕಣ್ಣಲ್ಲ ಫೋನ. ಆಮೇಲೆ ಹಾಕುವೆ ಬಿಡು. ಮಳೆ ಗೊತ್ತಾದ್ರೆ ಇಲ್ಲವೇ ಕರೆಂಟ್ ಕೊಡೋಕ್ಕಿಲ್ಲ ಸಂಜೆ ಹೊತ್ತು. ತಾಳು ಹಾಕ್ಬಿಡ್ತೀನಿ, ಏನಾದ್ರು ಬೇಕಾದ್ರೆ ಈಸ್ಕೊಂಡು ಹಚ್ಕೋಬೇಡ. ಪರತಿ ಪರತಿ, ಓ ಏನು ಹಾಕೊಡ್ದಾನೆ? ನಾನು ಹಾಕೊಟ್ಟಿರೋದನ್ನೇ ಮಡಿಕ ಕೂರ್ಸಿದ್ಯಲ್ಲ, ಊಟ ಮಾಡಪ್ಪ. ಅದಕ್ಕಂಗೆ ಅದೆಲ್ಲ ಮಡಿಕ ಕೂತಿದ್ದಿ, ಏನು ಉಣ್ಣಾಕ್ ಬಿಟ್ಟಿಲ್ವೇನೋ? ಲೋಟ ಹಾಕ ಕೂತಿದ್ದಾಳೇನೋ? ಪರತಿ ಊಟ ಮಾಡ್ಲಿ ಬಿಡ, ಆಮೇಲೆ ಮಾತಾಡುವಂತೆ ನೀನು. ನಿಂದೊಳೆ ಚೆನ್ನಾಗದಕ್ಕೆ ನಾವು ನಾನೇನೋ ಅವ್ನ ಕೈಲುವೆ ಬಾಯಿಲು ಹಿಡ್ಕೊಂಡಿದ್ದಾನ. ಉಣ್ಬೇಕು ತಾನೆ, ನಾನು ಪಡಗೆ ನಾನು ಮಾತಾಡ್ತೇವನಿ. ಅವನೇನು ಉಣ್ಬೇಡ ಅಂತಿದ್ದಾನೆ, ಅವನೇ ನಾನು ಮಾತಾಡೋದೇನು ಕೇಳಿಸ್ಕೊತ ಕೂತವನೆ. ಬನ್ನಿ ನೀವು ಊಟ ಮಾಡಿ, ಬಾವರ್ ಬಂದ್ರ? ಬರ್ತಾನೆ, ಹಾಲು ಕರಿತದ, ಹಾಲು ಕೊಟ್ಬಿಟ್ಟು ಬರ್ತೀನಿ ತಾಳವ. ಇವು ಊಟ ಮಾಡ್ತೇರುವನು ಅಂತಂದ. ಅದೇ ಕಾಲು ಕೈಯೆಲ್ಲ ತೊಳಿಬೇಕಲ್ಲ, ಒಮ್ಮೆಗೆ ಹಾಲು ಕೊಟ್ಬಿಟ್ಟು ಬಂದ್ಬಿಟ್ಟು ಒಮ್ಮೆಗೆ ತೊಳ್ಕೊತೀನಿ ಅಂದ್ಬಿಟ್ಟು ಹಂಗೆ ಹೋಗೋನೆ. ಊಟ ಮಾಡಿ ಬರ್ತಾನೆ. ಇನ್ನೇನಪ್ಪ, ಇನ್ನೇನು ಸಮಾಚಾರ? ಏನು ಸ್ವರ್ಗೋಗ್ಬಿಟ್ಟಿದ್ದಿ ಬಾರಿಯ? ಇನ್ನೇನಪ್ಪ, ನನ್ನ ಕೈಯಿನ ಊಟ ಇಲ್ವಲ್ಲ, ಸ್ವರ್ಗೋಗ್ದಾನೆ ಇನ್ನೇನು ಮಾಡೋನು? ನಾನಾದ್ರೆ ಬಿಟ್ಟಿ ಕಟ್ಟೇ ಇದ್ದೆ, ಒತ್ತೊತ್ಕೊ ತೋಡಿ ಮಡಗಿವ್ನಿ. ಇನ್ಯಾರು ಇಕ್ಕವ್ರಿದ್ದಾರು ಹೇಳು ನೀನೇ, ಇನ್ಯಾರು ಮಾಡಿ ಮುಟ್ಟವ್ರಿದ್ದಾರು? ಸರಿ ಕತೆ ಬಾಯಿ ಮುಚ್ಚು ನೀನು. ಇನ್ನೇನು ನವೀನ ಸಮಾಚಾರ? ಊಟ ಮಾಡಪ್ಪ. ಪರತಿ ಎರಡು ಬೇಕಾರೆ ಹಾಕೊಡು. ಬರ್ತೀನಿ ತಾಳಪ್ಪ, ಬರ್ತೀನಿ. ಪರತಿ ಮೊಟ್ಟೆ ಹಾಕೊಡು ಅನ್ನಲ್ಲ, ಹಾಕೊಟ್ಟ? ಅದೇ ಚಿಕನ್ ಗೊಜ್ಜು ಹಾಕೊಡು ಅನ್ನಲ್ಲ, ಹಸಿ ಮೆಣಸಿಕಾಯ್ದ ಹಾಕೊಟ್ಟ? ಬರೀ ಹಾಕೊಡು ಬಾಯ್ಲಿ. ಕೂತ್ಬಿಟ್ಟವಳೆ ಹಂಗೆಯ. ಅಯ್ಯೋ ಮರ್ತ್ಬಿಟ್ಟೆ, ತಾಳು ಬರ್ತೀನಿ. ಬೇಡಕ ಕೂತ್ಕೋ ಪರತಿ. ಅಯ್ಯೋ ಸುಮ್ಮನಿರು ನವೀನ, ನೀನು ಬರ್ತಿದ್ದಿ ಅನ್ಬಿಟ್ಟೆ ಎಲ್ಲ ಮಾಡಿರೋದು. ಅಲ್ಲ ನಾನು ಹಾಕೊಡೋದೇ ಮರ್ತ್ಬಿಟ್ನಲ್ಲ, ಹಾಳಾದವಳು ಮಾತಾಡ್ತಾ ಕೂತ್ಕೊಂಡು ಅದನ್ನೇ ಮರ್ತ್ಬಿಟ್ಟೆ. ಅವನುವೇ ಬಟ್ಲುಗಾಕಿ ಮಡಗಿದ್ಲು, ತಕೊ ಕೊಡುವಂತವ ನಾನೇ ಮರ್ತುಬಿಟ್ಟೆ. ಕೂತಿರು ಎತ್ಕೊಬತ್ತೀನಿ. ಅಯ್ಯೋ ಆಮೇಲೆ ಕೊಡುವೆ ಇರು, ಇಲ್ಲಿ ತಟ್ಟೆ ತುಂಬ ಬಾಡಾಕ್ಬಿಟ್ಟು ಇದನ್ನೇ ತಿನ್ನಕ್ಕಾಗಿಲ್ಲ. ಇನ್ನು ಈಗ ಬೇರೆ ತಗೊಬರಕೋದಿಯಾ? ಮೊದಲಿಂದ ಖಾಲಿ ಮಾಡ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕೊಡುವೆ ತಾಳು. ನಿನ್ನ ಮಗ ಅಂತೂ ಹುಟ್ಟು ಚೆಂಡು ಹಿಡ್ದೋಗನಕಂತ ತಕೋರಿ ಬಂದ್ಬಿಟ್ಟು ಬಾರಿ ಚೆಂಡು ಹಿಡ್ಕೊಬಿಟ್ಟವನೆ. ಓಹೋ ಚೆಂಗ್ಳು ಕಲ್ಸ್ಬಿಟ್ಟ? ನಾನೆಲ್ಲಿ ಚೆಂಡು ಕಲ್ಸಿದನು? ನಿನ್ನ ಮಗ ಇರೋದೇ ಚೆಂಡು. ನನ್ನ ಮಗ ಅವನು ಯಾರೇ ಕಂಡ್ಲಿ ಸಂಡೆ ಗಂಟೆ ಅಂಗಡಿ ಅಂತ ನಿಂತ್ಕೊತಾನೆ. ಈಗ ಬೇಕಾರೆ ಅಣ್ಣ ಕುಳ್ಳೆಣ್ಣ ಹಾಲು ಕೊಡಕ್ಕೆ ಹೋಗ್ಲಿ, ಬೇಕಾರೆ ಕಂಡುಬಿಟ್ರೆ ಹೋಗಿ ನಿಂತಿರ್ತಾರೆ. ಏನು ಹುಟ್ಟು ಚೆಂಗ್ಳು ಅಂದಿಯೇ? ಅವನೇ ಹಿಡಿದು ನಿಲ್ಸಕ್ಕಾಗಿಲ್ಲಕಂತ ತಕೋ. ಊರಿಗೆ ಹೋದ್ಮೇಲೆ ಒಂದು ಹಾಕ್ಬಿಟ್ಟು ಕೂರಿಸ್ತೀನಿ ಅವನಿಗೆ. ಸರಿ ತಿಂತಾರೆ ನವೀನ, ಚಿಕನ್ ಫ್ರೈ ತಂದ್ಬಿಡ್ತೀನಿ, ತಿಂತಾರು. ಬೇಡಕಸ್ ಬಾ, ಮೊದಲು ಖಾಲಿ ಮಾಡ್ತೀನಿ. ಅಯ್ಯೋ ಖಾಲಿ ಮಾಡ್ತಿದ್ದಿ ಕತೆ, ತಿನ್ನು ನಿಧಾನವಾಗಿ, ನಾಚ್ಕೋಬೇಡ. ಏನೋ ಹೊಸ ಮದ್ವೆ ಗಂಡ ನೀನು, ಹೆಂಗ್ ನಾಚ್ಕೊತ ಕೂತಿದ್ಯಲ್ಲ? ಯಾರಿದ್ದಾರು ಇಲ್ಲಿ? ನಾನು ತಾನೇ, ತಿನ್ನು. ಅಲ್ಲ ಇಡಿಸ್ದೇವ್ರು ತಿಂತಾರ? ಅಯ್ಯೋ ಸಣ್ಣಾಗಿರಿ ಕತೆ ದಪ್ಪ ಆಗೋಗಿ ತಿನ್ನು. ಒಂದೇ ದಿವಸ ಯಾರಾದ್ರೂ ತಿಂದ್ಬಿಟ್ರೆ ಚೆನ್ನಾಗಿ ದಪ್ಪ ಆಗದೆಯಾ? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.